ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ವ್ಯಭಿಚಾರ ದೋಷದಿಂದ ಕೆಟ್ಟು ಹೋದ ಸ್ತ್ರೀಯರಿಗೆ ಪ್ರಾಯಶ್ಚಿತ್ತದ ವಿಧಿಗಳು ಎಂಬ 58ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ವಿಶೇಷವಾಗಿ ನಾರದರು ಮಾರ್ಕಂಡೇಯರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ, ಒಂದು ವೇಳೆ ತಾನು ವಿದ್ಯುಕ್ತವಾಗಿ ವಿವಾಹಿತನಾದ ತನ್ನನ್ನು ವಿದ್ಯುಕ್ತವಾಗಿ ವಿವಾಹ ಮಾಡಿಕೊಂಡ ಪುರುಷನಲ್ಲಿ ಆ ಸ್ತ್ರೀಗೆ ಮಕ್ಕಳು ಹುಟ್ಟಿದ್ದೇ ಆದರೆ ಆ ಮಕ್ಕಳಿಗೆ ಇರುವಂತಹ ಹವ್ಯಕವ್ಯದ ಯೋಗ್ಯತೆ ಆ ಸ್ತ್ರೀಗೆ ಪರಪುರುಷನಲ್ಲಾಗಲಿ ಅಂದರೆ ತನ್ನ ಗಂಡನ ಮರಣಾನಂತರವಾಗಲಿ ಗಂಡನು ಬದುಕಿದ್ದಾಗಲೇ ಆಗಲಿ ಆ ರೀತಿಯಾಗಿ ಹುಟ್ಟುವ ಮಕ್ಕಳಿಗೆ, ಪರಪುರುಷನಿಂದ ಹುಟ್ಟುವ ಮಕ್ಕಳಿಗೆ ಹವ್ಯಕವ್ಯಗಳಲ್ಲಿ ಯೋಗ್ಯತೆ ಇರುವುದಿಲ್ಲ ಅಥವಾ ಆ ದೋಷವಿರುತ್ತದೆ. ಆ ಕಾರಣದಿಂದಾಗಿ ಅವರು ಕೊಡುವ ಹವ್ಯಕವ್ಯಗಳು ಪಿತೃಗಳಿಗೆ, ದೇವತೆಗಳಿಗೆ ಸೇರುವುದಿಲ್ಲ, ಬದಲಿಗೆ ರಾಕ್ಷಸರಿಗೂ ಪಿಶಾಚಿಗಳಿಗೂ ಸೇರಿ ಹೋಗುತ್ತದೆ. ಅದರ ಫಲವನ್ನು ಅನುಭವಿಸಬೇಕಾಗುತ್ತದೆ. ಒಂದು ವೇಳೆ ಆ ಮಕ್ಕಳು ಮುಂದೆ ಯೋಗ್ಯವಾದ ರೀತಿಯಲ್ಲಿ ವಿವಾಹವಾಗಿ ಅದೇ ರೀತಿಯಾಗಿ ಮಕ್ಕಳನ್ನು ಪಡೆದಿದ್ದೇ ಆದರೆ ಆಗ ಯಾವ ದೋಷವೂ ಮುಂದುವರಿಯುವುದಿಲ್ಲ. ಅವರಿಗೆ ಹುಟ್ಟುವ ಮಕ್ಕಳು ಕೊಡುವ ಹವ್ಯಕವ್ಯಗಳನ್ನು ದೇವತೆಗಳು, ಪಿತೃಗಳು ಸ್ವೀಕರಿಸುತ್ತಾರೆ ಎಂದು ಹೇಳಿದರು. ಈಗ ಮಾರ್ಕಂಡೇಯರು ಕೇಳುತ್ತಾರೆ, ನಾರದ, ಮೋಹಚಾಪಲ್ಯದಿಂದ ಪರಸ್ತ್ರೀಯರಲ್ಲಿ ಪ್ರವೇಶಿಸಿದ ಪುರುಷರ ವಿಚಾರವನ್ನು ಕೇಳಿದುದಾಯಿತು. ಇನ್ನು ಸ್ತ್ರೀಯರೇ ಚಾಪಲ್ಯದಿಂದ ಪರಪುರುಷನಲ್ಲಿ ಪ್ರವರ್ತಿಸಿದಾಗ ಅವರ ದೋಷವೇನು ಎಂಬುದನ್ನು ತಿಳಿಸಬೇಕು. ನಾರದರು ಹೇಳುತ್ತಾರೆ, ಓ ಮುನೀಂದ್ರ, ತನ್ನ ಸವರ್ಣದವರಲ್ಲಿ ಸೇರುವುದರಿಂದ ಸ್ತ್ರೀಯರಿಗೆ ದೋಷವಿಲ್ಲವೆಂಬುದು ಪೂರ್ವ ಕಾಲದಲ್ಲಿ ಇದ್ದಂತಹ ವಿಧಿ. ಈ ವಿಚಾರದಲ್ಲಿ ಬ್ರಹ್ಮದೇವನಿಗೆ ವಿಷ್ಣುವಿನಿಂದಲೇ ಅನುಮತಿ ಕೊಡಲ್ಪಟ್ಟು ಅದು ಹಾಗೆಯೇ ನಡೆಯುತ್ತಿದ್ದಿತು. ಓ ಮಾರ್ಕಂಡೇಯ, ಬ್ರಹ್ಮದೇವನು ಆದಿಯಲ್ಲಿ ಪುರುಷಲಿಂಗ ಸ್ತ್ರೀಲಿಂಗಗಳೆರಡನ್ನು ಸೃಷ್ಟಿಸಿ ಅವೆರಡಕ್ಕೂ ಸೇರುವೆಯನ್ನು ಉಂಟು ಮಾಡಿದನು. ಆಮೇಲೆ ವಿಷ್ಣುವಿನ ಅನುಗ್ರಹದಿಂದ ಸ್ತ್ರೀಯರ ಲಿಂಗವು ವರವನ್ನು ಪಡೆದು ಆ ಬಲದಿಂದ ಸಮಸ್ತ ಲೋಕಗಳನ್ನು ಆಳುವಂತಾಯಿತು. ಅದರಿಂದ ವ್ಯಭಿಚಾರ ದೋಷವೆಂಬುದು ಪುರುಷನಿಗೆ ಅಧಿಕವೋ ಅದರಲ್ಲಿ ಸಂದೇಹವಿಲ್ಲ. ಹೆಂಗಸರು ಗರ್ಭವಿಲ್ಲದಿದ್ದಾಗ, ಅಂದರೆ ತನ್ನ ಪುರುಷನಿಂದ ಗರ್ಭವನ್ನು ಧರಿಸಲಾಗದೆ ಹೋದಾಗ ತಮ್ಮ ಸವರ್ಣದವರಲ್ಲಿ ಸೇರುವುದರಿಂದ ತ್ಯಾಗಾರ್ಹರಾಗುವುದಿಲ್ಲ. ಈ ಅರ್ಥವನ್ನೇ ಇಟ್ಟುಕೊಂಡು ನಿಯೋಗ ಪದ್ಧತಿಯ ಮೂಲಕ ಹಿಂದೆ ಕುಂತಿಯು ಕೂಡ ದೇವಪುರುಷರಲ್ಲಿ ತನಗಿಂತ ಉತ್ತಮ ವರ್ಣದವರಿಂದ ಮಕ್ಕಳನ್ನು ಪಡೆಯುತ್ತಾಳೆ. ಹಾಗೂ ಆಕೆಯ ಅತ್ತೆಯಾದಂತಹ ಅಂಬಿಕೆ ಅಂಬಾಲಿಕೆಯರಿಗೂ ಅವರಿಗಿಂತ ಉತ್ತಮರಾದಂತಹ ವ್ಯಾಸ ಮಹರ್ಷಿಗಳು ಮಕ್ಕಳನ್ನು ಅನುಗ್ರಹಿಸುತ್ತಾರೆ. ಅಭಿಜ್ಞರು ಅಂತಹ ಸ್ತ್ರೀಯರಿಗೆ ಶಾಸ್ತ್ರೋಕ್ತವಾದ ಪ್ರಾಯಶ್ಚಿತ್ತಗಳನ್ನು ನಡೆಸುವರು. ಅಂತಹ ಸ್ತ್ರೀಯರನ್ನು ನಾಯಿಗಳಿಂದ ಕಡಿಸುವುದು, ಅವರಿಗೆ ರಾತ್ರಿಯಲ್ಲಿ 3 ಹೊತ್ತು ಸ್ನಾನ ಮಾಡಿಸುವುದು, ನೆಲದ ಮೇಲೆ ಬೂದಿಯನ್ನು ಹರಡಿ ಅದರ ಮೇಲೆ ಮಲಗಿಸುವುದು, ಅವರಿಗೆ ಸಂಭೋಗವಿಲ್ಲದಂತೆ ನಿರ್ಬಂಧಿಸಿ ಬರೀ ಅನ್ನವಸ್ತ್ರಗಳಿಂದ ಕಾಪಾಡುತ್ತಿರುವುದು, ಇಂತಹ ದಂಡನೆಗಳನ್ನೆಲ್ಲ ಮಾಡಬೇಕು. ಆಯಾ ಸ್ತ್ರೀಯರ ತಪ್ಪಿಗೆ ತಕ್ಕಂತೆ ಅವರಿಗೆ ಪ್ರಾಯಶ್ಚಿತ್ತ ಕಾಲವು, ಅದಕ್ಕೆ ವೆಚ್ಚ ಮಾಡತಕ್ಕ ದ್ರವ್ಯವು ಅಧಿಕವಾಗುವುದು. ಇಲ್ಲಿ ಗಮನಿಸಬೇಕು, ಇಲ್ಲಿ ಹೇಳುತ್ತಿರುವುದು ಸ್ತ್ರೀ ತಾನು ಸ್ವತಃ ಕಾಮಾತುರಳಾಗಿ ಒಂದು ವೇಳೆ ಪರಪುರುಷನೊಂದಿಗೆ ಸೇರಿದ್ದೇ ಆದಲ್ಲಿ ಆಗ ಮಾತ್ರವೇ ಈ ಪ್ರಾಯಶ್ಚಿತ್ತ ವಿಚಾರಗಳು ಹೇಳಲ್ಪಟ್ಟಿವೆ. ಕುಂತಿಯ ವಿಷಯದಲ್ಲಾಗಲಿ ಅಂಬಿಕೆ ಅಂಬಾಲಿಕೆಯರ ವಿಷಯದಲ್ಲಾಗಲಿ ಕುಟುಂಬವೇ ಅದನ್ನು ನಿರ್ಧರಿಸಿ ಅವರ ಆ ಕುಟುಂಬದ ನಿರ್ಧಾರವನ್ನು ಅವರ ಮೇಲೆ ಹೇರಲಾಯಿತು. ಆದ್ದರಿಂದ ಪ್ರಾಯಶ್ಚಿತ್ತವು ಅವರಿಗೆ ಸಲ್ಲುವುದಿಲ್ಲ. ಆಯಾ ಸ್ತ್ರೀಯರ ತಪ್ಪಿಗೆ ತಕ್ಕಂತೆ ಅವರಿಗೆ ಪ್ರಾಯಶ್ಚಿತ್ತ ಕಾಲವು, ಅದಕ್ಕಾಗಿ ವೆಚ್ಚ ಮಾಡತಕ್ಕ ದ್ರವ್ಯವು ಅಧಿಕವಾಗುವುದು. ಸ್ತ್ರೀಯರಿಗೆ ಪರಪುರುಷರ ಸಂಸರ್ಗದ ದೋಷ ಪರಿಹಾರಕ್ಕಾಗಿ ಈ ನಿರ್ಣಯವು ಮಾಡಲ್ಪಟ್ಟಿರುವುದು. ಆದುದರಿಂದ ಸ್ತ್ರೀಯರಿಗೆ ವ್ಯಭಿಚಾರ ದೋಷವು ಸ್ಥಿರವಾಗಿ ನಿಲ್ಲುವುದಿಲ್ಲ. ವಿಷ್ಣುವಿನ ಆಜ್ಞೆಯಿಂದ ಸ್ತ್ರೀಯರ ಲಿಂಗಕ್ಕೆ ಹೀಗೆ ದೋಷವು ನಿವಾರಿಸಲ್ಪಟ್ಟಿರುವುದು. ಯಾವ ಕಾರಣದಿಂದಾಗಿಯೇ ಆಗಲಿ, ಒಂದು ವೇಳೆ ಸ್ತ್ರೀ ತಾನು ಗರ್ಭಧಾರಣೆಗಾಗಿ, ಸ್ತ್ರೀ ಗರ್ಭಧಾರಣೆ ಮಾಡುವುದು ಮುಖ್ಯ, ಆ ಕಾರಣದಿಂದಾಗಿ ಪರಪುರುಷ ಸಂಘವನ್ನು ಮಾಡಿದ್ದೇ ಆದಲ್ಲಿ ಸವರ್ಣರೊಂದಿಗೆ ತನ್ನ ವರ್ಣದವರೊಂದಿಗೆ ಸೇರಿದ್ದಾಗ ಆಕೆಗೆ ಯಾವ ದೋಷವೂ ಇರುವುದಿಲ್ಲ. ಹಾಗೆ ಆಕೆಯಲ್ಲಿ ಬೀಜವನ್ನು ನೆಟ್ಟು ಆಕೆಯ ಗರ್ಭಧಾರಣೆಗೆ ಕಾರಣವಾದ ಪುರುಷನಿಗೆ ಕೆಲವೊಂದು ದೋಷಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಆ ಹೊರತು ಸ್ತ್ರೀಗೆ ಆ ದೋಷವಿರುವುದಿಲ್ಲ. ಇದು ಸ್ತ್ರೀಯರ ಲಿಂಗಕ್ಕೆ ವಿಷ್ಣುವಿನಿಂದಲೇ ಕೊಡಲ್ಪಟ್ಟಿರುವಂತಹ ವರ. ಆದುದರಿಂದ ಬುದ್ಧಿವಂತರಾದ ಪುರುಷರು ತಮ್ಮ ಪತ್ನಿಯರನ್ನು ಎಚ್ಚರದಿಂದ ತಾವೇ ರಕ್ಷಿಸಿಟ್ಟುಕೊಳ್ಳುವುದು ಒಳ್ಳೆಯದು. ಅವರು ಪರಪುರುಷರೊಡನೆ ಸಲಿಗೆಯಿಂದ ಮಾತನಾಡುವುದಕ್ಕಾಗಲಿ ಆಗಾಗ ಪರಗ್ರಹಗಳಿಗೆ ಹೋಗುವುದಕ್ಕಾಗಲಿ ಅವಕಾಶವನ್ನು ಕೊಡಬಾರದು.
ಸ್ತ್ರೀಯರು ಶುದ್ಧರಾಗಿದ್ದರೆ ಮಾತ್ರವೇ ಕರ್ಮಗಳಿಗೆ ತಕ್ಕ ಫಲವುಂಟು. ಸ್ತ್ರೀಯರನ್ನು ಬಯ್ಯದೆ, ಹೊಡೆಯದೆ, ಹಿಂಸೆ ಮಾಡದೆ, ಕಷ್ಟಕ್ಕೊಳಗಾಗಿಸದೆ ಒಳ್ಳೆಯ ಮಾರ್ಗದಿಂದಲೇ ಅವರ ಪಾತಿವ್ರತ್ಯವನ್ನು, ಅವರ ನಡತೆಯನ್ನು ರಕ್ಷಿಸಿಡಬೇಕು. ಇದು ಗಂಡನಾದವನ ಕರ್ತವ್ಯ. ವಿಷ್ಣುವಿನ ಅನುಗ್ರಹದಿಂದ ಸ್ತ್ರೀಲಿಂಗಕ್ಕೆ ಈ ಸೌಕರ್ಯವು ಏರ್ಪಟ್ಟಿರುವುದು. ತಿಂಗಳಿಗೆ ಋತುವಾಗುವುದರಿಂದಲೇ ಅವರ ಪಾಪಗಳು ನೀಗುವವು. ಅಂದರೆ ಆಕೆ ಋತುಮತಿಯಾದಾಗ ಆಕೆ ಹಿಂದೆ ಮಾಡಿದ ಯಾವುದೇ ದೋಷವಿದ್ದರೂ ಕೂಡ ಆ ಎಲ್ಲ ದೋಷಗಳು ಪರಿಹಾರವಾಗುವುದು. ಸ್ತ್ರೀಯರೇ ಪುರುಷರಿಗೆ ಸಂತೋಷವನ್ನು ಉಂಟು ಮಾಡತಕ್ಕವರು, ಅವರೇ ಪುಷ್ಟಿಯನ್ನು ಕೊಡತಕ್ಕವರು, ಅವರೇ ಪುರುಷರಿಗೆ ಪುತ್ರ ಸಂತಾನವೆಂಬ ಸೇತುವನ್ನು ಕಟ್ಟಿಕೊಡತಕ್ಕವರು. ಈ ಕಾರಣದಿಂದಾಗಿಯೇ ಸ್ತ್ರೀಯರಿಗೆ ಮಕ್ಕಳು ಹುಟ್ಟುವ ವಿಷಯದಲ್ಲಿ, ಗರ್ಭಧಾರಣೆಯ ವಿಷಯದಲ್ಲಿ ಏನೇ ದೋಷಗಳು ಸಂಭವಿಸಿದ್ದರೂ ಆ ದೋಷಗಳು ಸ್ತ್ರೀಯರಿಗೆ ತಟ್ಟುವುದಿಲ್ಲ, ಕೇವಲ ಪುರುಷರಿಗೆ ಮಾತ್ರವೇ. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 58ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.